ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರು ನಮ್ಮ ಜೊತೆ ಯಾವ ಮಾತಾಡುವಂತರಾಗಿದ್ದಾರೆ. ದೇವರು ಯೇಸು ಕ್ರಿಸ್ತನಿಗೆ ಇವತ್ತು ಮಧ್ಯದಲ್ಲಿ ಇಳಿದು ನಮ್ಮ ಹೃದಯಗಳನ್ನು ನೋಡಿ ಪವಿತ್ರಾತ್ಮ ದೇವರು ನಮಗೆ ವಾಕ್ಯವನ್ನು ಕೊಡುವಂತನಾಗಿದ್ದಾನೆ. ಮೊದಲನೇದಾಗಿ ನಾವು ಆರಿಸಲ್ಪಟ್ಟಿದ ಯಾವ ಸ್ವಾರ್ಥವಿಲ್ಲ, ಯಾಕಂದರೆ ಆತನು ಪ್ರಸನ್ನತೆಯಿಂದ ಆತನ ಕಾರ್ಯವನ್ನು ನಡೆಸುವಂಥ ದೇವರಾಗಿದ್ದಾನೆ. ಯಾಕಂದರೆ ದೇವರ ಹೃದಯಗಳನ್ನು ನೋಡುವಂತನಾಗಿದ್ದಾನೆ. ಆತನು ನಮ್ಮ ಹೃದಯಗಳನ್ನು ಬಲ್ಲಿ ನಮ್ಮ ಶೋಧಿಸಿ ನಮಗೇನು ಬೇಕು ಏನು ಬೇಕಾಗಿಲ್ಲ ಅಂತೇಳಿ ಆತನು ನಮ್ಮನ್ನು ನೋಡುವಂಥ ದೇವರಾಗಿದ್ದಾನೆ. ಇವತ್ತಿನ ಕಾರ್ಯ ನೋಡಬೇಕಾದರೆ ಯೇಸು ಎಷ್ಟೆಲ್ಲ ಪಾಪಿಗಳಿಗೆ ರಕ್ಷಣೆ ಕೊಟ್ಟ. ಯಾರ ಕುಷ್ಠ ಹತ್ತಿದವನಿಗೆ ವಾಸಿ ಮಾಡಿದ ದೇವರು, ಪಾರ್ಶ್ವ ರೋಗಿ ವಾಸಿ ಮಾಡ್ದ, ಮೂಕ ಕಿವುಡರನ್ನು ಕಣ್ಣು ಕಿವಿ ಬರುವಂತೆ ಮಾಡ್ದ, ಯಾರಿಗಾದರೂ ಕುಂಟನಿಗೆ ಕಾಲು ಬರಿಸಿದಾದರೆ ನೀನು ಪಾಪಿ ಹೋಗು ಇಲ್ಲಿಂದ, ನಾನು ನಿನ್ನನ್ನು ಮುಟ್ಟುವುದಿಲ್ಲ, ನಿನ್ನನ್ನು ರಕ್ಷಿಸುವುದಿಲ್ಲ, ನಿನ್ನ ಪಾಪದ ಮಾರ್ಗದಿಂದ ಹೊರಗೆ ತರುವುದಿಲ್ಲ ಅಂತೇಳಿ ಯಾರನ್ನು ಹೇಳಿದ ಯೇಸು ಕ್ರಿಸ್ತ. ಆತನ ಏನ್ ಮಾಡ್ದ? ಎಲ್ಲರನ್ನು ಒಂದೇ ಸಮವಾಗಿ ನೋಡಿದ. ಆತನು ರೋಗಿಗಳಿಗೆ ಹೆಚ್ಚಾಗಿ ಪ್ರೀತಿಸಿದ, ಪಾಪಿಗಳಿಗೆ ಹೆಚ್ಚಾಗಿ ಪ್ರೀತಿಸಿದ, ಪಾಪದ ಜೊತೆಯಲ್ಲೇ ಕೂತಿದ, ಪಾಪದ ಜೊತೆಯಲ್ಲೇ ಎದ್ದೇಳುತ್ತಿದ್ದ ದಿನನಿತ್ಯ ದೇವರು. ಅದೇ ಜನರು ಒಳ್ಳೆ ಜನರೆನಿಸಿಕೊಳ್ಳುವರೆ ದೇವರಿಗೆ ಏನ್ ಮಾಡಿದ್ರು? ಎದುರಾಗಿ ನಿಂತಿದ್ದರು. ಆತನು ಹೇಳಿ ಸುವಾರ್ತೆ ಸಾರಿ ಯಾವ ಸಭಾ ಮಂದಿರದಲ್ಲಿ ಆತನು ಎಲ್ಲ ರೋಗಗಳು ವಾಸಿ ಮಾಡ್ತಿದ್ದ, ಬ್ಯಾನೆಗಳು ಸ್ವಸ್ಥ ಮಾಡ್ತಿದ್ದ, ಅದೇ ಜನರು ಆತನಿಗೆ ಏನಾದರೂ ಅಪೋಸ್ ಆಗಿ ನಿಂತಿದ್ದರು. ಆದರೂ ದೇವರು ಏನ್ ಮಾಡಿದಾನ ಗೊತ್ತಾ? ಯಾರನ್ನು ಹೇಸಿಸಿಲ್ಲ. ಓ, ಇವನು ನನಗೆ ದ್ರೋಹ ಮಾಡಿದ್ದಾನೆ, ಈತನು ನನಗೆ ಸುಳ್ಳು ಹೇಳಿದಾನೆ, ಈತನು ನನಗೆ ಚಾಡಿ ಹೇಳಿದಾನೆ, ಈತನು ನನಗೆ ಸಿಲುಬೆ ಹಾಕಿಸಿದ್ದಾನೆ, ನಾನು ಇವನಿಗೆ ಎಷ್ಟೆಲ್ಲ ಐಶ್ವರ್ಯ ಪಟ್ಟರು ನನ್ನನ್ನು ಇವರು ಪ್ರಾರ್ಥಿಸಿಲ್ಲ ಅಂತ ಹೇಳಿ, ನನ್ನನ್ನು ಎಷ್ಟೇ ಇವನಿಗೆ ರೋಗದಿಂದ ಹೊರಗೆ ತಂದಿದೆ ಆದರೂ ಇವನು ನನಗೆ ಮೊರೆ ಇಟ್ಟಿಲ್ಲ ಅಂತೇಳಿ ದೇವರು ಯಾರಿಗೂ ಹೇಳಿಸಿಲ್ಲ, ಯಾರಿಗೂ ಕೈ ಬಿಟ್ಟಿಲ್ಲ. ನಾವು ಅದೇ ವಾಕ್ಯದ ಭಾಗದಲ್ಲಿ ನೋಡುವಾಗ ಎರಡನೇ ಪೂರ್ವಂತ ಕಾಲದಲ್ಲಿ ನೋಡ್ತೇವೆ. 33ನೇ ಸಂಧಿ 6ನೇ ವಚನ 7ನೇ ಸಂಧಿ ಎರಡು ಓದ್ರಿ ಯಾರಾದ್ರು. ಇದಲ್ಲದೆ ಅವನು ತನ್ನ ಮಕ್ಕಳನ್ನು ಬೆನ್ನುಹಿನ್ ತೆಗ್ಗಿನಲ್ಲಿ ಅವಧಿ ಕೊಟ್ಟನು. ಆಮೇಲೆ ನಿಂದ್ರಿಲ್ಲೇ ಯಾರು ಯಾರು ಅವಧಿ ಕೊಟ್ಟಿನವರು, ಯಾರಿಗೂ ಅವಧಿ ಕುಂಡತನ. ಈ ಮನುಷ್ಯ ಯಾರಲ್ಲ ಅಂತೇಳಿ ನಿಮ್ಗೆ ತವಕ ಇಟ್ಟಿರ್ಬೇಕು. ಈತನ ಹೆಸರು ಮನಸ್ಸೆ ಅಂತೇಳಿ. ಈ ಮನಸ್ಸೆ ಏನಿರ್ತಾನ? ಹಿಜಿಕೇಲನ ಮಗನಾಗಿರ್ತಾನ. ಹಿಜಿಕೇಲನಾಗಿರ್ತಾನ ಯೆಹೋವನ ಭಯ ಭಕ್ತಿಯಲ್ಲಿ ನಡೆಯುವನು, ಇಸ್ರಾಯೇಲನ ರಾಜ್ಯನಾಗಿರ್ತಾನೆ. ಆದರೆ ಆತನ ಸಂತಾನವೇ ಯಾರು? ಮನಸ್ಸೆ ಎನ್ನುವವನು ಏನಾಗ್ತಾನ? ದೇವರಿಗೆ ಆಭಿದೇತೆ, ಬಾಳ ದೇವತೆಗಳಿಗೆ ಏನ್ ಮಾಡ್ತಾನ? ಪೂಜಿಸುವಂತನಾಗಿದ್ದಾನೆ. ಸಾಲ್ಮನ್ ರಾಜ ಕಟ್ಟಿದಂತ ಆಲಯದಲ್ಲಿ ಏನ್ ಮಾಡ್ತಾನ? ವಿಘ್ನಗಳು ಇಡ್ತಾನ, ಎಲ್ಲ ಮಾಟ ಮಂತ್ರಗಳು ಮಾಡುವಂತನಾಗಿದ್ದಾನೆ. ಅಷ್ಟು ಕಾಲದೇ ಅವನ ಹೃದಯ ನಿಲ್ಲುವುದಿಲ್ಲ. ತನ್ನ ಸ್ವಂತ ಹುಟ್ಟಿದ ಮಕ್ಕಳಿಗೆ ಏನ್ ಮಾಡ್ತಾನ? ಆ ಹುತ್ತಿಯನ್ನು ಕೊಡುವಂತನಾಗಿದ್ದಾನೆ. ನೋಡಿ, ಆತನ ತಂದೆ ಆದವನು ಒಂದು ಒಳ್ಳೆ ಮಾರ್ಗದಲ್ಲಿ ನಡೆದಂಥವನು. ಇಲ್ಲಿ ಮಗನು ನೋಡಿದರೆ ಯಾದಕ್ಕಾಗಿ ಆತನು ಮದುವೆ ಮಾಡ್ಕೊಂಡಿದ್ದ ಹೆಣ್ಣು ಮಗಳು ಐಗುಪ್ತದಿಂದ ಅವನ ಜೀವನವೆಲ್ಲ ನಾಶವಾಯ್ತು. ನೋಡ್ತೇವೆ ಮುಂದೆ ಹೋದ್ರಿ ಇನ್ನ ಏನ್ ಮಾಡ್ತಾ ನೋಡ್ರಿ. ಕಣಿ ಹೇಳುವುದು, ಶಕುನಿ ನೋಡುವುದು, ತಂತ್ರ ಮಂತ್ರಗಳು ಮಾಡಿಸುವುದು, ಸತ್ತವರಲ್ಲಿ ವಿಚಾರಿಸುವುದು. ನೋಡಿ, ಇಷ್ಟೆಲ್ಲ ಕಾರ್ಯ ಏನದು? ಅಂಧ ವ್ಯಕ್ತಿಗಳು ಅಂದ್ರೆ ಮಾಟ ಮಂತ್ರ, ವಶೀಕರಣ, ಯಾರಿಂದ ನೋಡ್ಬೇಕು, ಸತ್ತವರ ವಿಚಾರಿಸುವುದು, ಇವೆಲ್ಲ ಏನವ? ದುರಾತ್ಮನ ಕಾರ್ಯವಾಯು. ದೇವರ ಜ್ಞಾನವಿಲ್ಲ, ದೇವರಿಗೆ ಮೀರಿ ಮಾಡುವಂತ ಕಾರ್ಯ. ಈ ಕಾರ್ಯಗಳಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ. ಈ ಯಾರು ಮಾಡಲ್ಪಡ್ತಾರಲ್ಲ ಅವನಂತೂ ನರಕದಲ್ಲಿ ಇದ್ದಿನಂತವನೇನ. ಆ ಮಾಡಿದ ಮನೆಗಳಲ್ಲಿ ನಿಜವಾದ ದೇವರು ಇಲ್ಲದ ಕಾರಣ, ನಿಜವಾದ ಸುವಾರ್ತೆ ಸಾರದ ಕಾರಣ, ನಿಜವಾಗಿ ಬಿಡುಗಡೆ ಕೊಡುವಂತ ದೇವರು ಯಾರಂತೇಳಿ ನಂಬುವುದಿಲ್ಲ. ಒಣ ಮನಸ್ಸಿನಿಂದ ಪ್ರಾರ್ಥನೆ. ಈಗ ಕ್ರಿಶ್ಚಿಯನ್ ಅಂತ ಹೇಳಿಕೊಳ್ಳುವರೆಲ್ಲರೂ ಯೇಸು ಕ್ರಿಸ್ತನ ಹೆಸರು ಮಾತ್ರ ಹೇಳ್ತಾರ. ಇಂಥ ಒಂದು ಮಾಟ
ಮಂತ್ರದ ಕಾರ್ಯಗಳು, ಶಕುನಿಗಳು ಇವೆಲ್ಲ ನಿಮ್ಮ ಮಂತ್ರತಂತ್ರ ಮಾಡಿದಾಗ ನಿಮ್ಮ ಹೃದಯ ಏನಾಗ್ತದ? ಕಳವಳಗೊಳ್ತದ. ನಿಮ್ಗೆ ಅರ್ಥ ಆಗಲ್ಲ, ನನ್ನ ಮನೆಯಲ್ಲಿ ಏನ್ ಕಾರ್ಯ ನಡೀತಾ ಇದೆ, ಇದು ಮಾಟ ಮಂತ್ರದ ಇದೆಯಾ, ರೋಗ ಬಂದಿದೆಯಾ, ನನ್ನ ಪಾಪದಿಂದ ಇವೆಲ್ಲ ಬಂದಿದೆ ಅಂತೇಳಿ ಅರ್ಥ ಆಗಲ್ಲ. ಯಾಕಂದ್ರೆ ದೇವರ ಜ್ಞಾನವಿಲ್ಲ, ದೇವರ ಸತ್ಯವಾಕ್ಯ ಓದುವುದಿಲ್ಲ. ಈ ಮನುಷ್ಯನಿಗೆ ಏನ್ ಮಾಡ್ತಾನ? ತನ್ನ ಹೆಂಡತಿ ಜೊತೆ ಸೇರಿ ಅವನು ಏನು ಮಾಡುವಂತನಾಗಿದ್ದಾನೆ? ಈ ಮಾಟ ಮಂತ್ರ ವಿಗ್ರಾಧನೆ ತನ್ನ ಮಕ್ಕಳಿಗೆ ಏನ್ ಮಾಡ್ತಾನೆ? ಹೋಗಿ ಆಹುತಿಗಳು ಕೊಡ್ತಾನೆ. ತನ್ನ ಸ್ವಂತ ಹುಟ್ಟಿದ ಮಕ್ಕಳಿಗೆ ಆಹುತಿ ಕೊಡುವಂತಾರೆ. ಅವನಲ್ಲಿ ಎಷ್ಟು ಬಲವಾಗಿ ದುರಾತ್ಮನು ಕಾರ್ಯ ಮಾಡ್ತಿರ್ಬೋದು. ಆ ಸಮಯದಲ್ಲಿ ಆತನು ದೇವರಿಗೆ ಮರ್ಯಾದೆನೇ ಇಲ್ಲದಂಗೆ ನಡೆಯುತ್ತಾನೆ. ಆದರೆ ದೇವರು ಅವನ ಜೀವಕ್ಕೆ ಏನು ನಷ್ಟ ಮಾಡಿಲ್ಲ. ನೋಡ್ರಿ, ದೇವರು ಅವನಿಗೆ ಸತ್ಯವೇದದಲ್ಲಿ ನೋಡ್ತೇವೋ ಅವನ ಜೀವಕ್ಕೆ ಏನು ನಷ್ಟ ಮಾಡಿಲ್ಲ. ಯಾಕಂದ್ರೆ ಅವನು ಮಾಡುತ್ತಿರುವುದು ಒಂದೊಂದು ಕಾರ್ಯವು ಸೈತಾನನು ಅವನನ್ನು ಒಳಗಡೆ ಆವರಿಸಿಕೊಂಡಿತ್ತು. ಯಾವಾಗ ನೀವು ತಿಳ್ಕೊಳ್ಳುವುದಿಲ್ಲ, ಈ ಕಾರ್ಯ ನನ್ನಿಂದ ಯಾಕೆ ಮಾಡಕ್ ಆಗ್ತಾ ಇದ್ದಿಲ್ಲ, ಜನರೆಲ್ಲರೂ ಮಾಡ್ತಾ ಇದ್ದಾರೆ, ನಾನೇ ಮಾಡ್ತಾ ಇಲ್ಲ, ನನ್ನಿಂದನೇ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ನೀವು ಪ್ರಾರ್ಥನೆಯಲ್ಲಿ ಕೂಡಬೇಕು. ನಿಮ್ಮನ್ನು ನೀವೇ ಆಲೋಚಿಸಬೇಡ್ದು ಎಂದು ಯಾರು ಹೇಳುತ್ತೆ? ಸಭಿಕರೇ, ಯಾರು ನಿಮ್ಮನ್ನು ನೀವೇ ಆಲೋಚನೆ ಮಾಡಬೇಕು. ನಿಮ್ಮ ಆಲೋಚನೆಯಲ್ಲಿ ಏನಾಗ್ತದ? ದುರಾತ್ಮನು ಕಾರ್ಯ ಮಾಡುವಂತನಾಗಿದ್ದಾನೆ. ನಿಮ್ಮ ಮನಸ್ಥಿತಿ, ನೀವು ಮಾಡುವ ಆಲೋಚನೆ, ನೀವು ನೋಡುವ ಕಣ್ಣಿನ ಒಂದೊಂದು ಐಟಮ್ಗಳಿಂದ ಮಾಡುವ ಆಕ್ಟಿವಿಟೀಸ್ ಏನ್ ಮಾಡ್ತಾನ? ದುರಾತ್ಮನು ಎಲ್ಲವನ್ನು ಗುರುತಿಸುವಂತನಾಗಿದ್ದಾನೆ. ಆದರೆ ಆ ದುರಾತ್ಮನಿಗೆ ಏನದ? ನಿಮ್ಮ ಪ್ರಾರ್ಥನೆಯಲ್ಲಿ ಹೋಗುವುದಕ್ಕೆ ಶ್ರಮೆ ಇಲ್ಲ, ನಿಮ್ಮ ಹೃದಯದಲ್ಲಿ ಮಾತಾಡುವ ಶ್ರಮೆ ಇಲ್ಲ. ಅದಕ್ಕೆ ಏನದ? ಖಾಲಿ ಹೊರಗಡೆ ನೋಡಿ, ಹೊರಗಡೆಯಿಂದ ಇನ್ನೊಬ್ಬ ವ್ಯಕ್ತಿಯಿಂದ ನಿಮ್ಮ ನಡವಳಿಕೆಯನ್ನು ತಿಳ್ಕೊಳ್ಳುವಂತ ದುಷ್ಟಾತ್ಮನಾಗಿದ್ದಾನೆ. ಅದರಲ್ಲಿ ಏನಾಗ್ತಾರ? 99 100% ಲೋಕ ಏನಾಯ್ತಾರ? ಅದರಲ್ಲಿ ಸಿಕ್ಬಿಡುವಂತರಾಗಿತ್ತಾರ. ಆವಾಗ ಸಿಕ್ಬಿದ್ದಾಗ ನಾ ಏನ್ ಮಾಡ್ತಾ ಇದ್ದೆ, ನಾನು ಏನ್ ಕಾರ್ಯ ಮಾಡ್ತಾ ಇದ್ದೆ, ನನಗೆ ದೇವರ ಪ್ರಾರ್ಥಿಸ್ತಾ ಇದ್ದೆ, ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತ ಹೇಳ್ತೀರಿ. ಯಾಕಂದ್ರೆ ನೀವು ಶುರುವಾಗಿ ಏನ್ ಮಾಡ್ತೀರಿ? ನಿಮ್ಮ ಕೋರಿಕೆ ಇನ್ನೊಬ್ಬರಿಗೆ ಹೇಳುವುದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಿಮ್ಮ ಕಷ್ಟ ದುಃಖಗಳು ಏನ್ ಮಾಡ್ತೀರಿ? ಇನ್ನೊಬ್ಬರಿಗೆ ಶೇರ್ ಮಾಡ್ಕೊತಾ ಇರ್ತೀರಿ. ಆ ಶೇರ್ ಮಾಡಿದಾಗ ಮೊದಲು ಎದುರು ಕುಂತಿದ ವ್ಯಕ್ತಿ ಯಾರು ನಿಮ್ಮನ್ನು ಅಷ್ಟಾಗಿ ಪ್ರೀತಿಸುವಂತನಲ್ಲ, ದೇವರು ಮೆಚ್ಚಿ ದೇವರು ಪ್ರೀತಿಸುವಂತೆ ನಿಮಗೆ ಯಾರು ಪ್ರೀತಿಸಲ್ಲ. ಅವನೇನ್ ಮಾಡ್ತಾನ? ನಿಮ್ಮ ಹತ್ರ ಎಷ್ಟೆಲ್ಲ ಲಾಭ ಬರ್ತದಲ್ಲ ಅದೆಲ್ಲ ಗುಂಜುವಂತನಾಗ್ತಾನೆ ಮೊದಲನೇದಾಗಿ. ಎರಡನೇದಾಗಿ ನಿಮ್ಮ ಹೆಸರು ಏನ್ ಮಾಡ್ತಾನ? ಬಯಲಿಗೆ ತರುವಂತನಾಗಿದ್ದಾನೆ. ಇವ್ರ ಬಲ್ಲಿ ಇಂಥ ಸಮಸ್ಯೆ ಅದ, ಇವ್ರ ಬಲ್ಲಿ ಹಿಂಗದ, ಎದುರುಗಡೆ ಬರ್ತಿಕಣ, ಈಗ ಹೆಂಗಿದ್ದೀರಿ, ಆರಾಮಿದ್ದೀರಾ, ನಿಮ್ಮ ಮನೆಗೆಲ್ಲ ಹಂಗದ, ಸುಖ ಶಾಂತಿ ಅದನ, ದೇವ್ರುಗಳು ಕಾಣೋದು ಹೋಗ್ಯದ, ಮಾಟ ಮಂತ್ರ ಮಾಡೋದು ಹೋಗ್ಯದ, ರೋಗ ಕಮ್ಮಾಗ್ಯದ, ಫೈನಾನ್ಸ್ ಚಂದ ಆಗ್ಯದ. ಅವನೇ ಏನ್ ಮಾಡ್ತಾನ? ಮಾತು ಮಂದಿ ಒಳಗೆ ಹೋಯ್ತಾನೆ, ಅವೆಲ್ಲ ಭಿಕರಿಯಾಗಿ ಅವ್ರು ರೋಡಿಗೆ ಬಂದಾವ ಅಂತ ಹೇಳ್ತಾವ. ಇದೆಲ್ಲ ಕಾರ್ಯ ಆಗ್ತದ. ಮತ್ತೆ ಎರಡನೇದಾಗಿ ಯಾರು ಮಾಟ ಮಂತ್ರ ಮಾಡುವರಿರ್ತಾರಲ್ಲ, ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಫಿಲಿಪ್ಪನ ಸ್ಟೋರಿ ನೋಡ್ತೇವೆ. ಮತ್ತೆ ಪೌಲನು ಯಾವ ರೀತಿ ಈಗ ಬರ ಯೇಸುವನ್ನು ಗದರಿಸಿದಾಗ ಅವನ ಕಣ್ಣುಗಳು ಹೋಗಲ್ಪಡ್ತದೆ. ಆ ಫಿಲಿಪ್ಪನು ಹೇಳಿದಾಗ ನನಗೆ ದೇವರ ವರ ಕೊಡು ಅಂತೇಳಿ ಮಂತ್ರವಾದಿ ಹೃದಯ ಬದಲಾಗುತ್ತದೆ. ಆದರೆ ಮೊದಲನೇದಾಗಿ ನಾವು ಇದರಿಂದ ಹೊರಗೆ ಬರಬೇಕಾದ್ರೆ ಪ್ರಾರ್ಥನೆ ಜೀವಿತ, ಉಪವಾಸದ ಪ್ರಾರ್ಥನೆ. ಒಣ ಪ್ರಾರ್ಥನೆ ಆದಾಗ ನಿನಗೇನು ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಉಪವಾಸದ ಪ್ರಾರ್ಥನೆ, ಒಂದು ದಿವಸದ ಉಪವಾಸ ಮಾಡಿ ನೋಡ್ಬೇಕು. ಅಲ್ಲೂ ನಿನಗೆ ಏನು ತಿಳಿತಾ ಇಲ್ಲ, ದೇವರು ಏನ್ ಬಿ ಆಯ್ತು ಬಾಗಂದೆ ಹೋಗಲ್ಲ. ಯಾಕೆ 3ನೇ ದಿವಸ ಎಷ್ಟರಲ್ಲಿ ಯಾವ ರೀತಿ ಮಾಡಿದ್ರು? 3 ದಿವಸ ಪ್ರಾರ್ಥನೆ ಮಾಡ್ಬೇಕು. ಆ 3 ದಿವಸದಲ್ಲಿ ಏನ್ ಬಿಡ ಕಾರ್ಯ ಆಗಿಲ್ಲ ಅಂದ್ರೆ ಮತ್ತೆ 10 ದಿವಸ ಉಪವಾಸ ಮಾಡಬೇಕು. 10 ದಿವಸದಲ್ಲಿ ಏನೇ ಆಗಿಲ್ಲ, ದೇವ್ರೆ ಯಾಕೋ ಇಷ್ಟು ಬಿಗಿಯಾಗಿರೋದು, ದುರಾತ್ಮದಲ್ಲಿ ಎಷ್ಟು ಒಳಗಾಗ್ಬಿದ್ದೆ, ನೀವು ಒಬ್ಬಕ್ಕೆ ಸರಿ ಇದ್ದಿರ್ಬೇಕು, ನಿನ್ನ ಮನೆಯಲ್ಲಿ ಇದ್ದವ್ರು ಸರಿ ಇರಲ್ರು, ಅಲ್ಲಿ ಕಾರ್ಯ ಹಿಡಿತದ. ಮತ್ತೆ ದೇವರಿಗೆ ಪ್ರಾರ್ಥಿಸ್ಬೇಕು. ನೀನು 19 ದಿವಸ ಪ್ರಾರ್ಥನೆ, ಮತ್ತೆ ದೇವರಿಗೆ ಅವಾಗೂ ನಿನಗಾಗಿಲ್ಲ 21 ದಿವಸ ಪ್ರಾರ್ಥನೆ ಮಾಡ್ಬೇಕು. ಬಿಡುಗಡೆ 100% ಆಗ್ತದೆ ಊದ್ರಲ್ಲಿ. ಆದ್ರ ನಾವು ಏನ್ ಮಾಡ್ತೇವೆ? ಪ್ರಾರ್ಥನೆ ಮಾಡಿ ಉಪವಾಸ ಮಾಡುವಾಗ ನಮ್ಮ ದೈಹಿಕವಾದ ಕಾರ್ಯಗಳಲ್ಲಿ ನಡೀತಾ ಇರುವಾಗ ನಮ್ಮ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. ದುರಾತ್ಮನು ಎಲ್ಲಿದ್ದಾನೆ? ಮಧ್ಯ ಆಕಾಶದಲ್ಲಿ ಇದ್ದಾನೆ. ಅಂದ್ರೆ ಅವನು ಇಲ್ಲೇ ಓಡಾಡುವಂತನಾಗಿದ್ದಾನೆ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗೆ ಹಿಡಿಯುವಂತನಾಗಿದ್ದಾನೆ. ನೀವು ಎಲ್ಲತ್ತಿರ 10 ವರ್ಷ ಆಯ್ತು, 20 ವರ್ಷ ಆಯ್ತು, ನನಗೆ ಏನ್ ಬಿ ಅಭಿವೃದ್ಧಿ ಇಲ್ಲ, ನಾ ಇದೇ ರೋಗದಲ್ಲಿ, ಇದೇ ಚಿಂತೆಯಲ್ಲಿ, ಮಾಡಿದ ಕೆಲಸದಲ್ಲಿ ಮಾಡಿ ಬಿದ್ದು ಹೋಗ್ತಾ ಇದೆ. ಯಾಕಂದ್ರೆ ಕರೆಕ್ಟ್ ಹಾದಿ ಗೊತ್ತಿಲ್ಲ, ಯಾವ ರೀತಿಯಾಗಿ ಪ್ರಾರ್ಥಿಸಬೇಕು, ಯಾವ ರೀತಿಯಿಂದ ಬಂಧನವನ್ನು ಮುರಿಬೇಕು. ಹಾಗೆ ನಿಮಗಾಗ್ತದ
ಬರ್ತದ. ನಾವು ಉಪವಾಸ ಪ್ರಾರ್ಥನೆ ಮಾಡಿದ್ರೆ ನಮಗೆ ಬಿಡುಗಡೆ ಸಿಗಲ್ಲ. ನಮ್ಮ ನೇತೃತ್ವವನ್ನು ಬದಲಾಯಿಸಬೇಕು. ಯಾವ ರೀತಿಯಾಗಿ ನೀನು ಸುಳ್ಳು ಹೇಳೋದು ಬಿಡಬೇಕು, ಮೋಸ ಮಾಡೋದು ಬಿಡಬೇಕು, ಇನ್ನೊಬ್ಬರ ಹೃದಯ ನೋಯಿಸೋದು ಬಿಡಬೇಕು. ದೇವರು ಏನ್ ಮಾಡೋಣ, ಇನ್ನೊಂದು ಕನ್ಯೆ ಕೊಟ್ರಿ ಇನ್ನೊಂದು ಕನ್ಯೆ ಹೊಡಿ ಅಂದ್ರೆ ಹೊಡಿಸ್ಕೊಂಡನ, ಉಗುಳಿಸ್ಕೊಂಡನ. ಈ ಒಂದು ಮಹತ್ವ ನಮ್ಮಲ್ಲಿ ಇಳಿದು ಬರಬೇಕು. ಆಗ ನಮ್ಮ ಉಪವಾಸದ ಪ್ರಾರ್ಥನೆಯು ಕೇಳಲ್ಪಡ್ತದ. ಅವನು ಏನು ಮಾಡ್ದ, ಆ ಮನಸ್ಸೇನು ಏನ್ ಮಾಡ್ದ, ತನ್ನ ಮಕ್ಕಳಿಗೆ ಹೋಗಿ ಆ ಉತ್ತಿಪಟ್ಟ ಅಷ್ಟು ಮಟ್ಟಿಗೆ ದುರಾತ್ಮನ ಅವನನ್ನು ಕಟ್ಟಾಕಿತ್ತು. ಆತನ ತಂದೆ ದೇವರ ಸಮ್ಮುಖದಲ್ಲಿ ನಡೆಯುವನು, ಇಸ್ರಾಯೇಲರ ರಾಜ್ಯನಾಗಿ ಕಾರ್ಯ ಮಾಡ್ದ. ಆದರೆ ಆ ತಂದೆ ಮಾಡಿದ ಒಂದು ತಪ್ಪಿಗೆ ಮಗನು ಅದೇ ಹಾದಿಯಲ್ಲಿ ಹಿಡಿತಾನ. ಅದಾದ್ಮೇಲೆ ಏನ್ ಮಾಡ್ತಾನೆ, ಎಜೆಕೇಲನು ಅವನ ಒಂದು ಚರಿತ್ರೆ ನೋಡ್ಬೇಕಾದ್ರೆ ಆತನು ಒಂದು ರೋಗದಲ್ಲಿ ಬಿದ್ದಿರುತ್ತಾನೆ. ಆ ರೋಗದಲ್ಲಿ ಬಿದ್ದಾಗ ಅವನ ಹಾಸಿಗೆಯಲ್ಲಿ ಮಲಗ್ತಾನೆ. ಯಾವ ಕಣ್ಣು ಕಾಣಲ್ಲ, ಯಾವ ದೇವತೆಗಳು ಬರಲ್ಲ, ಯಾವ ದೇವರುಗಳು ಅವನಿಗೆ ಬರಲ್ಲ ಕಾರ್ಯ ಮಾಡಕ. ಅವಾಗ ಪ್ರಾಫಿಟ್ ಐಸಾಯ ಬರ್ತಾನ, ದೇವರ ಅವನ ಜೊತೆ ಮಾತಾಡ್ತಾನೆ. ಹೋಗು ಎಜೆಕೇಲಿಗೆ ಹೇಳು ನೀನು ಮರಣ ಹೊಂದುತ್ತೀಗೆ ಅಂತ ಹೇಳಿದಾಗ ಅವನು ಹೋಗ್ತಾನೆ. ಹೋಗಿ ನೀನು ಮರಣ ಹೊಂದುವಂತನಾಗಿದ್ದಿ, ನೀನು ಘೋರವಾದ ಪಾಪಗಳು ಮಾಡಿದಿ. ದೇವರಿಗೆ ಮೊದಲನೇವಾದ ಪಾಪ ವಿಗ್ರಾಧನೆಗಳು, ಸುಳ್ಳು ಹೇಳುವುದು, ಮೋಸ ಮಾಡುವುದು, ಗುಲಾಮತನದಲ್ಲಿ ಇಟ್ಟುಕೊಳ್ಳುವುದು, ನನ್ನದೇ ಮನಸ್ಸಿನ ಆಲೋಚನೆಯಂತೆ ನಡೆಯೋದು, ಇವೆಲ್ಲ ಹೇಸಿಗೆ ಬರುವ ಕೆಲಸವ. ದೇವರಿಗೆ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರೀತಿಯಿಂದ ಪ್ರೀತಿಸುವಂತರಾಗಬೇಕು. ಯಾರು ಆಗ್ತಾ ಇಲ್ಲ. ಆಗ ಎಜೆಕೇಲನಿಗೆ ಹೋಗಿ ಆ ಪ್ರಾಫಿಟ್ ಹೇಳುವಾಗ, ಓ ನನ್ನ ಗತಿ ಇಷ್ಟೇ ಅಂತ ಹೇಳಿ ಹಚ್ಕೋತ ಹಂಗೆ ಕೂಡಲ್ಲ. ಅವನು ಹೋಗುವಷ್ಟೊಳಗೆ ಏನ್ ಮಾಡ್ತಾನ, ದೇವರಿಗೆ ಪ್ರಾರ್ಥಿಸ್ತಾನ. ನೀವು ಪ್ರಾರ್ಥನೆ ಕೇಳಬೇಕಾದ್ರ 38ನೇ ಸಂಧಿ ಹೋದ್ರಿ ಏಸಾಯ, ಅಲ್ಲಿ ನೋಡಿದಾಗ ಮನೆ ಹೋಗೋದ್ರಿ ಈಗಿಲ್ಲ ದೊಡ್ಡದಲ್ಲ. ಯಾವ ರೀತಿಯಾಗಿ ಎಜೆಕೇಲನು ಪ್ರಾರ್ಥನೆ ಮಾಡಿದಾಗ ಇನ್ನು ಆ ಏಸಾಯ ಆ ಬಾಗಿಲನ್ನು, ಅರಮನೆಯ ಬಾಗಿಲು ದಾಟಲ್ಲ, ಅವನಿಗೆ ದೇವರ ಕರೆ ಬರ್ತದ. ಏನಂತ, ದೇವರೇ ನಾನು ಇಡೀ ಜೀವಮಾನವೆಲ್ಲ ನಿನ್ನ ಸೇವೆಗಾಗಿ ಕೊಟ್ಟಿದೆ ಅಂತ ರಾಜ್ಯನಾಗಿ ನೀ ಹೇಳಿದ ಕಾರ್ಯವೆಲ್ಲ ಮಾಡಿದೆ, ನನಗೆ ನೀನು ರಕ್ಷಿಸಲ್ಲ ಅಂತ ಕೇಳಿದಾಗ ನಾನು ಇನ್ನೂ ಬದುಕಬೇಕು ಅಂತ ಕೇಳ್ತಾನೆ. ಯಾವಾಗ ನಮ್ಮಲ್ಲಿ ಬದುಕುವ ಇಚ್ಛೆನೇ ಇರಲ್ಲಂದ್ರ ಯಾರು ನಿಮಗೆ ಬದುಕಿಸುವರಾಗಲ್ಲ. ಯಾವಾಗ ನಿಮ್ಮಲ್ಲಿ ಶರೀರ ಅಭಿಲಾಷೆಗಳು, ನನ್ನ ಕಾರು ಬಂಗಲ ಬಂಗಾರ ಬೆಳ್ಳಿ ಬೇಕಂತ ನೀನು ಅಭಿಲಾಷೆ ಮಾಡಿ ಅಂತ ಕಾರ್ಯದಲ್ಲಿ ನಡೆಯುವ ತನಕ ನಿನ್ನ ಆಶೆಗಳು ತೀರೈಸಲ್ಲ. ಸ್ವಾಮಿ ಬೇಕು, ಮನಿ ಬೇಕು, ಕಾರ್ ಬೇಕು, ಬಂಗಲ ಬೇಕು, ರೊಕ್ಕ ಬೇಕು ಅಂದ್ರೂ ಬರಲ್ಲ. ದೇವರಿಗೆ ವಿಧೇಯತೆಯಾಗಿ ನಡಿಬೇಕು. ಮೊದಲನೇದಾಗಿ ಅಂತ ಕಷ್ಟ ಬರ್ಲಿ, ದುಃಖ ಬರ್ಲಿ, ಚಿಂತೆ ಬರ್ಲಿ, ಪೈಲೆ ಪ್ರಿಫರೆನ್ಸ್ ದೇವರಿಗೆ ಕೊಡಬೇಕು. ಇನ್ನೊಬ್ಬರು ಹೃದಯ ನೋಯಿಸಬಾರ್ದು. ನಾವು ಇನ್ನೊಬ್ಬರು ಹೃದಯ ನೋಯಿಸಿದಾಗ ದೇವರು ಹೇಸುವಂತನಾಗಿದ್ದೇವೆ. ಅವನನ್ನು ಆ ಮಂಚದ ಮೇಲೆ ಮಲಗಿ ಆ ಗೋಡೆ ಕಡೆ ಮುಖ ಮಾಡಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾನ. ಎಷ್ಟು ದುಃಖದ ಭರಿತದಿಂದ ಕಣ್ಣೀರಿನಿಂದ ಪ್ರಾರ್ಥಿಸ್ತಾನ. ಅವನ ಪ್ರಾರ್ಥನೆ ದೇವರು ಆನ್ ದಿ ಸ್ಪಾಟ್ ರಿಸಲ್ಟ್ ಕೊಡ್ತಾನ. ಅವನು 2 ದಿವಸ ಉಪವಾಸ ಮಾಡಿಲ್ಲ, 1 ವಾರ ಉಪವಾಸ ಮಾಡಿಲ್ಲ, 10 ದಿನ ಉಪವಾಸ ಮಾಡಿಲ್ಲ, 20 ದಿನ ಮಾಡಿಲ್ಲ, 40 ದಿನ ಮಾಡಿಲ್ಲ. ಒಂದು ಪಶ್ಚಾತ್ತಾಪದ ಕಣ್ಣೀರು ಆ ಗೋಡೆಗೆ ಮುಖ ಮಾಡಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ. ಆ ಇಸಾಯನು ಇನ್ನ ಬಾಗಿಲಲ್ಲಿ ಹೋಗಿಲ್ಲ. ದೇವರ ಆತ್ಮನ ಅವನಿಗೆ ಏನ್ ಹೇಳ್ತದ, ಹೋಗು, ಅವನಿಗೆ ಇನ್ನು 10-15 ವರ್ಷ ನಾನು ಅವನಿಗೆ ಆಯುಷ್ಯನು ಕೊಡುವಂತನಾಗಿದೆ ಅಂತ ಹೇಳ್ತಾನೆ. ಆಮೇನ್. ನೋಡ್ರಿ, ದೇವರು ಇಂಥ ಬಲವಾಗಿ ನಿಮ್ಮಲ್ಲಿ ಕಾರ್ಯ ಮಾಡುವಂತ ದೇವರನ್ನು ನೀವು ಇಟ್ಕೊಂಡು ಯಾವ ರೀತಿಯಾಗಿ ಮೋಸದಲ್ಲಿ ಬೀಳ್ತಾ ಇದ್ದೀರಿ. ನೀವು ಅಂತ ಇದಿರ್ಬೇಕು, ನನ್ನ ಆಲೋಚನೆ ನಡೀತಾ ಇಲ್ಲ, ನಾ ಮಾಡುವ ಕಾರ್ಯ ನಡೀತಾ ಇಲ್ಲ, ದುಃಖದ ಮೇಲೆ ದುಃಖ. ನೀವು ಹೇಳ್ಬೇಕು, ದುಃಖ ಬರ್ಲತ್ತಿದಿ, ಇನ್ನ ಹೆಚ್ಚಾಗಿ ಬಾ, ಯಾಕಂದ್ರೆ ದೇವರು ನನಗೆ ಬಲವಾಗಿ ಮಾಡ್ತಾ ಇದ್ದಾನಂತ ಹೇಳ್ಬೇಕು. ಕಷ್ಟಗಳು ಹುಟ್ಟವ, ನನಗೆ ಇನ್ನ ಬಲವಾಗಿ ಕಷ್ಟ ಬರ್ಲಿ ದೇವರೇ, ಯಾಕಂದ್ರೆ ನೀ ನನ್ನ ಬಳಿ ಇಳಿತಿ ಬಂದಾಗುತ್ತೀನಿ. ನಾನು ಯಾವ ವಾಗ್ದಾನ ಮಾಡಿದಲ್ಲ, ನಿನ್ನ ಕಷ್ಟ ಬರಲ್ಕಿಂತ ಮೊದಲೇ ನಾನು ನಿನಗಾಗಿ ಯುದ್ಧ ಮಾಡ್ತೀನಿ ಅಂತ ಹೇಳಿದ ದೇವರು ಆ ವಾಕ್ಯವನ್ನು ಹಿಡಿಬೇಕು. ದೇವರೇ, ನನಗೆ ಕಷ್ಟ ಬರೋದಾಗ್ತದ, ಈ ಕಷ್ಟಕ್ಕೆ ನನಗೆ ಯಾಕೆ ನಿಂತಿದ್ದೀನಿ ಅಂತ ಹಿಡಿದಾಗ ದೇವರು ನಿಮ್ಮನ್ನು ಉತ್ತರಿಸುವಂತನಾಗಿದ್ದಾನೆ. ನಿಮ್ಮನ್ನು ನೀವೇ ನಿಮ್ಮ ಆಲೋಚನೆದ ಕಟ್ಟಿ ಏನ್ ಮಾಡಿರಿ, ಬಿದ್ದೋಗಿದಿರಿ. ಅದಕ್ಕೆ ದೇವರಂತ ನಾನು ನಿನ್ನ ಬುದ್ಧಿಶಕ್ತಿ ಉಪಯೋಗಿಸಬೇಡ, ನಾ ಕೊಡುವ ಜ್ಞಾನ ವಿವೇಕ ತಕೋ, ಜೀವನವನ್ನು ಮಾಡು ಅಂತ ಹೇಳುವಂತನಾಗಿದ್ದಾನೆ. ನಾವು ಆಳಷ್ಟು ನೋಡ್ತೇವೆ, ಸಾಲ್ಮನ್ ರಾಜ ನೋಡ್ತೇವೆ, ಆತನಿಗೆ ಯಾವ ಜ್ಞಾನವಿಲ್ಲ. ಆತನ ತಂದೆ ಏನ್ ಪ್ರಾರ್ಥಿಸ್ತಾ, ಆ ತಂದೆ ಯಾವ ರೀತಿಯಾಗಿ ವಿಧೇಯತೆ ಆಗಿರ್ತಿದ. ದಾವಿದ ರಾಜ ಅಷ್ಟು ಮಾತ್ರ ನೋಡ್ತಾ ಇದ್ದಿದ, ಅದು ಒಂದೇ ಕಾರ್ಯ ಯೂಸ್ ಮಾಡ್ದ, ಏನು
ಪ್ರಾರ್ಥನೆ ಎನ್ನುವ ಕತ್ತಿ ಹಿಡಿದಿದ್ದ ಕೈದಾಗ ಅಷ್ಟೇ ಪ್ರಾರ್ಥನೆ ಮಾಡ್ತಿದ್ದ. ಅವ್ರ ತಂದೆ 7 ಪೈಕಿ ಪ್ರಾರ್ಥನೆ ಮಾಡಿದ್ರು, ಇವನು 7 ಪೈಕಿ ಪ್ರಾರ್ಥನೆ ಮಾಡ್ದ. ಆ ತಂದೆ ತಪ್ಪೇ ಮಾಡದಂಗಿದ್ದ, ಅವನು ತಪ್ಪೇ ಮಾಡದಂಗಿದ್ದ. ಹಿಂದಿನ ಇನ್ನ ಮಕ್ಕಳಿದ್ರು ಅವನಿಗೆ, ಅವರೆಲ್ಲ ಪಾಪ ದೋಷರಾದ್ರು. ಯಾಕ ಅವ್ರಿಗೆ ಪಾಪ ಬಂದಿತ್ತು? ಯಾವಾಗ ಆ ಹೆಣ್ಮಗಳು ನೋಡಿ ಆ ಹೆಣ್ಮಗಳು ವ್ಯಭಿಚಾರದ ಬೀಳಿಸಿ ಆ ಹೆಣ್ಮಗಳು ಗಂಡು ಕೊಲೆ ಆಗ್ತಾನಲ್ಲ, ದೇವರ ಮಹಾಕೋಪ ಅವ್ರ ಮನೆ ಮೇಲೆ ಬರ್ತದ, ಅವನ ಸಂತಾನದ ಮೇಲೆ ಬರ್ತದ. ಅವನ ಅಣ್ಣ ತಮ್ಮರು ಅಂದ್ರೆ ಅವನ ಮಕ್ಕಳು ಹೊಡೆದು ಸತ್ತೋಗ್ತಾರ, ಅವರ ತಂಗಿಯ ಜೊತೆ ವ್ಯಭಿಚಾರ ಮಾಡ್ತಾರ. ಯಾಕಂದ್ರೆ ದೇವರು ಪಾಪವನ್ನು ಹೇಸುವನ. ಪ್ರತಿ ಒಂದೊಂದು ಮಾತು ಎದಕ್ಕಾಗಿ ಬರೆಯಲ್ಪಟ್ಟನ ಸತ್ಯವೇದದಲ್ಲಿ ನಮಗೆ ಅರ್ಥವಾಗಬೇಕು. ನಾವು ಎಲ್ಲಿ ಬಿದ್ದು ಹೋಗ್ತಾ ಇದ್ದೇವೆ, ಎಲ್ಲಿ ನಮ್ಮ ಕಾರ್ಯ ನಡೀತಾ ಇಲ್ಲ ಅಂತ ನಿಮಗೆ ಅರ್ಥ ಆಗಬೇಕು. ಅರ್ಥ ಆಗುವುದಕ್ಕಾಗಿ ದೇವರು ಕೆಟ್ಟದನ್ನು ಒಳ್ಳೆಯದನ್ನು ಎಲ್ಲವನ್ನು ಯಾಕೆ ಸತ್ಯವೇದದಲ್ಲಿ ಬರೆದಿದ್ದಾನೆಂದರೆ, ಯಾವ ಕಾರ್ಯದಲ್ಲಿ ನೀನು ಸಿಕ್ಕಿಬಿದ್ದಿದಿ, ಎಲ್ಲಿ ದುರಾತ್ಮನು ನಿನ್ನ ಕಾಡುತ್ತಿದ್ದದಂತೇಳಿ ನೀ ಗಮನ ಇರಿಸಬೇಕು. ಮೋಶೆಗೆ ನೋಡ್ರಿ, ಮೋಶೆಗೆ ಏನಿದ್ದ, ಜೀವಿತವಾಗಿ ಅವನು ಹುಟ್ಟಿದಾಗ ಬಚ್ಚಿಸಿದ್ದ ಯೇಸು. ಮತ್ತೆ ದೊಡ್ಡವನಾದ್ಮೇಲೆ ಅವನನ್ನು ಆರಿಸಲ್ಪಟ್ಟ, ಅವನ ಮೂಲಕ ಇಸ್ರಾಯೇಲ್ ಜನರನ್ನು ರಕ್ಷಿಸಿದ. ಇಸ್ರಾಯೇಲರಿಗೆ ಏನಾಯ್ತು? ಮೊದಲನೇ ಆಶೀರ್ವಾದ ಎಲ್ಲಿಂದ ಬಂತು? ದೇವರು. ಇವಾಗ ನಾವು ಪವಿತ್ರಾತ್ಮ ಅಂತ ಹೇಳ್ತೇವೆ. ದೇವರು ಸಿನಾಯಿ ಬೆಟ್ಟದ ಮೇಲೆ ಇಳಿದಾಗೆ ಆ 2 ಲಕ್ಷ ಮಂದಿಯ ಮೇಲೆ ಏನಾಯ್ತು? ಪವಿತ್ರಾತ್ಮ ಬಂತು. ಅವಾಗ ದೇವರ ಪವಿತ್ರಾತ್ಮ ಕಾರ್ಯ ಶುರುವಾಯ್ತು ಆ ಮಂದಿ ಮೇಲೆ. ಆದ್ರೆ ಅವರೆಲ್ಲ ದುಷ್ಟಾತ್ಮ ಮಾರ್ಗದಲ್ಲಿ ಬಿದ್ದು ವಂಚನೆಯಲ್ಲಿ ಬಿದ್ದು ದೇವರಿಗೆ ಆವಿಧೇಯರಾದರು. ಆದರೂ ದೇವರು ಅವರಿಗೂ ಕೈ ಬಿಟ್ಟಿಲ್ಲ, ಮುಂದೂ ಕೈ ಬಿಟ್ಟಿಲ್ಲ. ಈ ಹೆಜ್ಜಿಕೆಲ್ಲ 15 ವರ್ಷ ಅವನಿಗೆ ಜೀವಮಾನ ಹೆಚ್ಚಾಯ್ತು. ಹೆಚ್ಚಾದಾಗ ಏನ್ ಮಾಡ್ತಾನ? ಮತ್ತೆ ರಾಜ್ಯ ಕಟ್ಟಿಸ್ತಾನ, ಎಲ್ಲ ಕಾರ್ಯ ಮಾಡ್ತಾನ. ಮಾಡಿದಾಗ ಮತ್ತೆ ಅವನು ಸಾಯುವ ಗತಿಯಾಗಿ ಹೋಗ್ತಾನೆ. ಯಾಕಂದ್ರೆ ಮತ್ತೆ ವಿಗ್ರಹಗಳಿಗೆ ಕೈ ಹಾಕುತ್ತಾನೆ, ಮಾಟ ಮಂತ್ರದಲ್ಲಿ ಕೈ ಹಾಕ್ತಾನ. ಅದಾಯ್ತು, ಅವನ ಮಗನು ಬರ್ತಾನ, ಮಗನು ಹುಚ್ಚಾಗ್ತಾನ. ಮಾಟ ಮಂತ್ರ, ಮಕ್ಕಳನ್ನ ಆಹುತಿ ಕೊಡುವುದು, ಇಲ್ಲದಂತ ಕಾರ್ಯಗಳು ಮಾಡಿ 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 ಹೋಗ್ತಾನ. ದೇವರು ಅವನ ಪಾಪ ನೋಡಿ 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 ಏನ್ ಮಾಡ್ತಾನ? ಬಾಬೇಲಿಗೆ ಸರಿಯಾಗಿ ಕಳಿಸ್ಬಿಡ್ತಾನೆ ದೇವ್ರು. ಬಾಬೇಲಿಗೆ ಹೋದಾಗ ಆ ಸೆರೆಮನೆ ಬಲಿ ಬಿದ್ದಾಗ ಅವನಿಗೆ ಹಾಕಿದಾಗ ಅವನಿಗೆ ಅರು ಬರುವಂತದಾಗಿದೆ. ಅವಾಗ ಏನ್ ಮಾಡ್ತಾನ? ದೇವರ ಸಮ್ಮುಖದಲ್ಲಿ ಪಶ್ಚಾತ್ತಾಪದ ಪ್ರಾರ್ಥನೆ, ಆ ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡಿದಾಗ ದೇವರು ಅವನಿಗೆ ಮತ್ತೆ 2ನೇ ಚಾನ್ಸ್, ತನ್ನ ತಂದೆಗೆ ಯಾವ ರೀತಿಯಾಗಿ ಸಮಯ ಕೊಟ್ಟಿದಲ್ಲ 2ನೇ ಚಾನ್ಸು ಮಗನಿಗೂ ಕೊಟ್ಟ. ಆವಾಗ ಅವ ಬಂದಿ ಅವೆಲ್ಲ ಏನೇನು ಮಂತ್ರವಾದಿಗಳು ಎಲ್ಲರಿಗೆಲ್ಲ ಹಠ ಮಾಡಿಸಿ ಆ ಯೆರೂಸಲೇಮಿ ಎಲ್ಲ ಇದ್ದ ವಿಗ್ರಹಣೆಗಳು, ನಕ್ಷತ್ರಗಳು ಎಲ್ಲ ಏನಿಸೆಲ್ಲ ತೆಗೆದು ದೇವರ ಸನ್ನಿಧಿ ಮಾಡಿ ಎಲ್ಲ ದುಷ್ಟಾತ್ಮಗಳು ಮುರಿಯಲ್ಪಡ್ತಾನ. ನೋಡ್ರಿ, ಅವನು ಇಷ್ಟೆಲ್ಲ ಕಾರ್ಯ ಮಾಡ್ಯಾನ, ದೇವರು ಅವನಿಗೆ ಹೇಸಿದ. ಇವತ್ತು ನಿಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಪಾಪಗಳು ಮಾಡಿರ್ಬೇಕು, ಎಷ್ಟೋ ದ್ರೋಹಗಳು ಮಾಡಿರ್ಬೇಕು. ಯಾರಿಗಾದ್ರೂ ನಾವು ಎಷ್ಟಾದ್ರೂ ಮನಸ್ಸು ನೋಯಿಸಿರ್ಬೇಕು, ನಮಗೆ ಗೊತ್ತಿಲ್ಲದೆ ನೋಯಿಸಿರ್ಬೇಕು, ಅದು ಪಾಪ ಆಗ್ತದೆ. ಈಗ ನಾವೇನು ಮಾಡಬೇಕು? ದೇವರ ಸಮ್ಮುಖದಲ್ಲಿ ಹೋಗ್ಬೇಕು. ಅಂತ ಘೋರ ದೇವರಿಗೆ ಹೇಸಿಗೆ ಬರುವಂತ ಕೆಲಸ ಮಾಡಿದಂತ ವ್ಯಕ್ತಿ ಒಂದೇ ಒಂದು ಪ್ರಾರ್ಥನೆ ಸೆರೆಮನೆಯಲ್ಲಿ ಬಿದ್ದಾಗ, ದೇವರೇ ನಾನು ಕ್ಷಮಿಸು ಯೆಹೋವಾ, ನಾನು ಮಾಡಿದಂತ ಪಾಪಗಳು ನಾನು ಒಪ್ಪಿಕೊಳ್ಳುತ್ತೆ ಅಂದಾಗ ತಿರುಗಿ ಅವನಿಗೆ ಆ ರಾಜ್ಯ ಬಂತು. ಅವ ಏನದ? ಇಸ್ರಾಯೇಲರ ರಾಜ್ಯವಾದ. ಇಸ್ರಾಯೇಲ್ ರಾಜ್ಯರಾಗದೆ ಎಲ್ಲ ಕಾರ್ಯಗಳು ನಡೆಸ್ಕೊಂಡು ಹೋದ. ಏನೇನು ಕೆಟ್ಟ ಕೆಲಸ ಮಾಡಿದಲ್ಲ ಎಲ್ಲವೂ ತೆಗೆದು ಹಾಕ್ಬಿಟ್ಟ. ಆಗ ದೇವರ ಭಯಭಕ್ತಿ ಹೋದ. ನಾವು ನೋಡ್ತೀವಿ, ಯೇಸು ಅವಾಗ ಪವಿತ್ರಾತ್ಮ ಮೂಲಕನಾಗಿ ಹಿಡಿತಾ ಇದ್ದ. ಆದರೆ ಈ ಇಂಥ ಸೌಭಾಗ್ಯ ನಮಗೆ ಕೊಟ್ಟಿದ್ದಾರ ದೇವರು. 24 hours into 7 ನಮ್ಮ ಜೊತೆಗಾರನು ನಮ್ಮ ಮಧ್ಯದಲ್ಲಿ ಇಳಿದು ನಮ್ಮ ಆತ್ಮದ ಬೆಳೆಯುವಂತ ದೇವರಾಗಿದ್ದಾನೆ. ಅಂತ ಮಹಾಶಕ್ತಿಯನ್ನು ಮೀರಿ ಈ ಹಳೆ ಒಡಂಬಡಿಕೆಯನ್ನು ಎಲ್ಲ ಎಷ್ಟಿದೆ ಎಲ್ಲ ಫುಲ್ಫಿಲ್ಮೆಂಟ್ ಮಾಡಿ ಆತನ ಏನ್ ಮಾಡ್ದ? ಹೊಸ ಕಾರ್ಯವನ್ನು ತಂದ, ಹೊಸ ನೀತಿ ನಿಯಮಗಳನ್ನು ತಂದ. ಆತನಲ್ಲಿ ಸೋಲೆ ಇಲ್ಲ ಅಂತ ಹೇಳ್ಕೊಟ್ಟ. ಆದ್ರೆ ಜನರು ಏನ್ ಮಾಡ್ತಾರ? ಸೋಲುವುದಕ್ಕೆ ಹೋಗ್ತಾರ. ಆತನ ಏನ್ ಕಲಿಸಿದ? ಬಂದಿ ಆತನ ರಕ್ತ ಸುರಿಸಿದೆ, ನಾ ಸಿಲುಬೆ ಮೇಲೆ ಕುಂತಿದೆ ಅಂತ ಹೇಳಕ್ ಬಂದಿಲ್ಲ. ನಾನು ಜಯವಾಗಿದ್ದೇನೆ, ನಿಮಗ್ ಬಿ ಜಯವಾಗಿ ಇರ್ತೇನೆ ಅಂತ ಹೇಳ. ಆದ್ರೂ ದೇವ್ರಿಗೆ ಯಾರು ಕೇಳಲ್ಲ. ಏಸಪ್ಪ ನನಗೆ ಜಯ ಬೇಕು ಯಾರು ಕೇಳಲ್ಲ. ಏಸಪ್ಪ ಅದು ಕುಡು ಇದು ಕುಡು. ಎಲ್ಲಿ ನೀ ಜಯ ಹೊಂದುತ್ತೆ ಯೇಸು ಕ್ರಿಸ್ತನಿಂದ, ನಿನ್ನ ಹಿಂದೆ ಐಶ್ವರ್ಯ ಓಡಿ ಬರುವಂತದಾಗಿದೆ, ನಿನ್ನಿಂದ ಧನ ಬರುವಂತದಾಗಿದೆ, ನಿನ್ನಿಂದ ಗೌರವ ಬರುವಂತದಾಗಿದೆ, ನಿನ್ನಿಂದ ದೀರ್ಘ ಆಯುಷ್ಯ ಓಡಿ ಬರುವಂತದಾಗಿದೆ. ಎಲ್ಲಿ ಕೇಳ್ತೀರಿ? ದೇವರೇ ಏಸಪ್ಪ ನಿನ್ನ ನಮ್ಮ ಬೇಕು, ನಿನ್ನ ಸಾಮರ್ಥ್ಯ ಇಲ್ಲದ ಯಾರು ಬಿ ಕೇಳತ್ತಿಲ್ಲ. ಸಾಮರ್ಥ್ಯ ಅಂತೂ ಮರೆಯುವುದು. ಇನ್ನು ವರಗಳಂತೂ ಕೇಳಬೇಡ ಯಾರಿಲ್ಲ. ಆತನ ಫಲಗಳಂತೂ ಯಾರಿಗವ ಗೊತ್ತೇ ಇಲ್ಲ ಲೋಕದಾಗ. ಈ ಫಲ, ವರಗಳು, ಸಾಮರ್ಥ್ಯ ಯಾವಾಗ ನಮ್ಮ ಹೃದಯದಲ್ಲಿ ತುಂಬಲ್ಪಡ್ತದಲ್ಲ, ನೀನು
ಉಪವಾಸ ಇದ್ದರೂ ದೇವರನ್ನು ಉಣಿಸುವಂತನಾಗಿದ್ದಾನೆ. ನೀ ದುಃಖದ ಬಿದ್ದಾಗ ನಿನ್ನನ್ನು ಎಬ್ಬಿಸುವಂತನಾಗಿದ್ದಾನೆ. ರೋಗದಲ್ಲಿ ಬಿದ್ದಾಗ ನಿನ್ನನ್ನು ಎಬ್ಬಿಸುವಂತನಾಗಿದ್ದಾನೆ. ಆ ಒಂದು ಶಕ್ತಿ ನಿಮಗಾಗಿ ಕೊಟ್ಟಿದ್ದಾನೆ. ಆದರೆ ಯಾರು ಉಪಯೋಗಿಸ್ತಾ ಇಲ್ಲ. ನಿತ್ಯ ಚಿಂತೆ ಯಾರಾದರೂ ನಿತ್ಯ ಅದ್ರ ಅಷ್ಟು ಅಸನಿಲ್ಲ. ಹೌದು, ನೀವು ಹೇಳ್ತೀರಿ, ವಾಕ್ಯ ಹೇಳ್ತೀರಿ, ಅಷ್ಟು ಸುಲಭವಾಗಿಲ್ಲ, ಹೊರಗೆ ಬರೋದಿಲ್ಲ. ಆದರೆ ಟೈಮ್ ಹತ್ತದ. ಇವತ್ತು ಶುರು ಮಾಡಿದಿರಿ 4 ದಿನ ಹತ್ಬಹುದು, ಇವತ್ತು ಶುರು ಮಾಡಿದ್ರಿ 10 ದಿನ ಹತ್ಬಹುದು, ಇವತ್ತು ಶುರು ಮಾಡಿದ್ರಿ 1 ತಿಂಗಳ ಒಳಗೆ ನೋಡ್ಬೋದು ನೀವು ಹೊಸ ಕಾರ್ಯ. ಇವತ್ತು ಶುರು ಮಾಡಿದ್ರಿ 3 ತಿಂಗಳ ಒಳಗೆ ನೋಡ್ಬೋದು. ಇವತ್ತು ಶುರು ಮಾಡಿದ್ರಿ 1 ವರ್ಷದ ಒಳಗೆ ನೋಡ್ಬೋದು. ಇವತ್ತು ಶುರು ಮಾಡಿದ್ರಿ 2 ವರ್ಷದ ಒಳಗೆ ನೀವು ನಮ್ಮ ನೃತ್ಯ ನೋಡ್ಬೋದು, ದೇವರ ಪ್ರಸನ್ನತೆ ನೋಡ್ಬೋದು. ಆದರೆ ಇವತ್ತು ಶುರು ಮಾಡಿದಲ್ಲ, ಇವತ್ತಿನಿಂದನೇ ಅಭಿಷೇಕದ ಮಳೆ ಇರ್ತದೆ ಮೇಲ. ಅದು ನಿನಗೆ ಗೊತ್ತಾಗಲ್ಲ. ಒಂದು ದೇವರು ಎಲ್ಲ ಕಷ್ಟ, ಚಿಂತೆ, ದುಃಖ ಮುರಿಯಲ್ಪಡ್ತಾ ಇರ್ತಾನ. ನಿಮ್ಗೆ ಯಾರಿಗೆ ಗೊತ್ತಾಗಲ್ಲ ಸಮಸ್ಯೆಗಳು. ನಾವೇನ್ ಮಾಡ್ತೇವೆ, ಖಾಲಿ ದೇವರೇ ಯಾರು ಬಿ ಗುಣ ಆಗ್ಲತ್ತಿಲ್ಲ, ಎಲ್ಲಿ ಬಿ ಸ್ವಸ್ಥತೆ ಆಗಿಲ್ಲ. ಆದ್ರೆ ದೇವರು ಏನ್ ಮಾಡ್ತಾನ, ಇಲ್ಲಿ ಕಟ್ಟಿ ಇದೇ ಮುರ್ದಿ ಮಾಡಲ್ಲ. ಅದೇ ಮುರ್ದಿದ ಬಡಿಗೆ ಏನ್ ಮಾಡ್ತಾನ, ಅಲ್ಲಿ ಹಸುರಾಗಿ ಚಿಗಿಸುವಂತವನ. ಅದಕ್ಕೆ ಬಂದು ಬ್ಯಾಂಡೇಜ್ ಮಾಡಲ್ಲ, ಒಂದು ಎಲೆ ತಗೊಂಡು ಕಟ್ಟಿ ಕೊಡಲ್ಲ. ಮತ್ತು ಒಣಗೋಯ್ತು ಎಲೆ ಅಂದ್ರೆ ಅದು ಕಟ್ಟಿ ಮುರಿದೋಯ್ತು, ಹಂಗೆ ಮಾಡಲ್ಲ ದೇವರು. ಅದೇ ಕಟ್ಟಿ ಒಳಗೆ ಏನ್ ಮಾಡ್ತಾನ, ಜೀವ ತುಂಬುವಂತನಾಗಿದ್ದಾನ. ಅದಕ್ಕೆ ಸಮಯ ಆಗ್ತದ. ಯಾರ್ಯಾರು ನಿರಾಶೆದಲ್ಲಿದ್ದೀರಿ, ಯಾರ್ಯಾರು ಸಂಕಟದಲ್ಲಿದ್ದೀರಿ, ಚಿಂತೆಯಲ್ಲಿದ್ದೀರಿ, ಒಂದೇ ಜ್ಞಾಪಕ ಇಟ್ಕೊರಿ, ನಾನು ದೇವರಿಗೆ ಸಮರ್ಪಿಸ್ತೇನೆ ಲೈಫು. ನಾ ದಿನದಾಗ ಇಷ್ಟು ಪತಿ ಜಪ ಮಾಡ್ತೆ, ನಾ ಇಷ್ಟು ಬಗ್ಗೆ ದೇವರ ಮಾರ್ಗದಲ್ಲಿ ನಡೀತೆ. ನನಗೆ ಯಾರು ಹಿಂಸೆ ಪಡಿಸ್ಲಿ, ನಾ ಇನ್ನೊಬ್ಬರಿಗೆ ಹಿಂಸೆ ಪಡಿಸೋದಕ್ಕಿಂತ ಮೊದಲು ನಾನೇ ಅವ್ರ ಹಂಗ ಚೇಂಜ್ ಆಗ್ಬೇಕಂತೇಳಿ ದೇವರು ಬರೆಯಲ್ಪಟ್ಟನ. ಇವತ್ತು ನಿನಗೆ ಇಷ್ಟ ಇಲ್ಲ, ಆತನಿಗೆ ನೋಡಿದ್ರೆ ನಿನಗೆ ಇಷ್ಟ ಇಲ್ಲ, ಈತನಿಗೆ ನೋಡಿದ್ರೆ ಇಷ್ಟ ಇಲ್ಲ, ಅವ್ರಿಗೆ ಅಂತೆ ನೀನೇ ಬದಲಾಗಬೇಕು. ಅವರು ನಿನಗೆ ದ್ರೋಹ ಮಾಡ್ಯಾರ, ಆ ದ್ರೋಹದ ದಶೆಗಿಂತ ಮೇಲೆ ನೀನೇ ಬದಲಾಗಬೇಕು. ನಿನ್ನ ಮಾರ್ಗನೇ ಬೇರೆ ಮಾಡ್ಬೇಕು. ಯಾವ ಮಾರ್ಗ? ಯೇಸುವಿನ ಮಾರ್ಗದಲ್ಲಿ ನಡಿಬೇಕು. ಅಲ್ಲಿ ಮಾತ್ರ ನಿಮ್ಗ ಬಿಡುಗಡೆ ಸಿಗ್ತದ. ಆ ಹೆಜಿಕೆಲೇನು, ಆ ಮನಸ್ಸೆ ಎಂಬವನು ಇವರು ರಾಜ್ಯವನ್ನು ಆಳಿದರು, ದ್ರೋಹಗಳು ಮಾಡಿದರೆ ಯೇಸುವಿಗೆ. ಆದರೆ ಅವರಿಗೆ ಪ್ರಾಣ ಹತ್ಯೆ ಮಾಡಿಲ್ಲ, ಅವರನ್ನು ತಳ್ಳಲು ಬಿಟ್ಟಿಲ್ಲ ಯೇಸು. ಅಭಿವೃದ್ಧಿಯಾಗಿ ಮತ್ತು ರಾಜ್ಯನ ಪೊಸಿಷನ್ ಕೊಟ್ಟ. ನೋಡ್ರಿ, ಒಬ್ಬನ ರಾಜ್ಯ ಆಗ್ಬೇಕಾದ್ರೆ ಯಾರಿಂದ ಸಾಮರ್ಥ್ಯ ಅದನ್ನ, ಯಾರಿಂದ ಕಾರ್ಯವಾಗಲ್ಲ. ಆತನ ತಂದೆ ಬಂದ ಅಭಿಷೇಕ ಮಗನಿಗೆ ಇಳಿದು ಬಂತು. ಅಷ್ಟು ಪಾಪಗಳು ಮಾಡಿ ಪಶ್ಚಾತ್ತಾಪ ಪಟ್ಟಾಗ ಅದೇ ದೇವರಿಗೆ ನಿಮಗೆ ಹೇಳಲು ಪಡ್ತಾ ಇದ್ದಾನೆ. ನೀವೆಷ್ಟೆಲ್ಲ ಪಾಪಗಳು ಮಾಡಿರಲ್ಲ, ಆ ಪಾಪಗಳನ್ನ ನೀವು ಪಶ್ಚಾತ್ತಾಪ ಪಟ್ಟಿ ಆ ಪಾಪಗಳು ಏನ್ ಮಾಡ್ಬೇಕು, ಒಂದು ದೊಡ್ಡವಾದ ಹತಿಯಾರ್ ಮಾಡ್ಕೋಬೇಕು. ಎಸ್, ಈ ಪಾಪನ ಮಾಡಿದೆಲ್ಲ, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಇವತ್ತು ನಿನ್ನ ಹೆಸರು ಹೇಳುವಂತ ನನ್ನ ಕಾರ್ಯ ಮಾಡಿಸಿದಲ್ಲ. ಆ ಪಾಪ ಹೇಳಿ 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 ನಾ ಎಷ್ಟೆಲ್ಲ ನಿನಗೆ ಮನಸ್ಸೆಲ್ಲ ನೋಯಿಸಿದೆಲ್ಲ, ಅದಕ್ಕಾಗಿ ಥ್ಯಾಂಕ್ ಯು. ಯಾಕಂದ್ರೆ ಇವತ್ತಿನ ನಾವು ಬದಲಾಗ್ಲತ್ತಿದೆ. ಇವತ್ತಿನ ಹೊಸ ಹೊಸ ಕಾರ್ಯ ನಿನ್ನ ನೋಡ್ತೆ. ನೀ ನನ್ನ ಬುದ್ಧಿ ಜ್ಞಾನ ಶಕ್ತಿ ತೆರಿ, ನನ್ನ ಜೀವಿತದಲ್ಲಿ ಹೊಸ ಕಾರ್ಯ ಮಾಡಂತ ಹೇಳಿದಾಗ ದೇವರು ಬಿಡಿಸುವಂತನಾಗಿದ್ದಾನೆ. ಅದಕ್ಕೆ ನೀವು ಏನು ಮಾಡಬೇಕು, ದೇವರೇ ನನ್ನ ಪಾಪ ದ್ರೋಹಗಳೇ ನನ್ನ ದೊಡ್ಡಾದ ಬಲವಾಗಿದೆ ಅಂತ ಹೇಳಬೇಕು. ಅವಾಗ ಆ ಬಲ ಎಲ್ಲ ಮುರಿಯಲ್ಪಡ್ತಾನೆ. ಯಾಗ ನೀನು ಹೊಸದಾಗಿ ಹೊಸದಾಗಿ ಪ್ರಾರ್ಥನೆ ಮಾಡಿ 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 ಹಂತವಾಗಿ ನಿನ್ನ ಬಲವಾದ ಎಲ್ಲ ಪಾಪಗಳಿಗೆ ಏನು ಮಾಡ್ತಾನೆ, ದೇವರು ಪ್ರಾರ್ಥನೆ ಮೂಲಕ ಮುರಿದಿ 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 ಹೊಸದಾದ ಜಾಗವನ್ನು ನೀವು ನಿರ್ಮಿಸ್ತಾನ. ಆ ಜಾಗದಲ್ಲಿ ಯಾರಿಗೆ ಬರ್ಲಕ್ಕಾಗಲ್ಲ. ನೀವು ಯೇಸು ಕ್ರಿಸ್ತ ಇಬ್ಬರು ಮಾತ್ರ ಜಾಗ ನಡೆಯುತ್ತಾ ಇರ್ತದ. ಆಗ ಯಾವ ದುಷ್ಟಾತ್ಮ ಬರಲ್ಲ, ಯಾವ ಪಾಪ ಬರಲ್ಲ. ನೀವು ಹತ್ಯಾರಾಗಿ ಇಟ್ಕೊಂಡಿದ್ದ ಪಾಪವೇ ಏನ್ ಮಾಡ್ತದ, ನಿಮಗೆ ಉನ್ನತಿಯಾಗಿ ಎಬ್ಬಿಸಲ್ಪಡ್ತದೆ. ಯಾವಾಗ ಪ್ರಾರ್ಥನೆ ಮಾಡಿದಾಗ, ಮನಪೂರ್ವಕ ಪ್ರಾರ್ಥನೆ ಮಾಡಿದಾಗ ಮಾತ್ರ ಕಾರ್ಯವಾಗ್ತದ. ಎಲ್ಲ ಸತ್ಯದಲ್ಲಿ ಪ್ರಾರ್ಥನೆ ಮೂಲಕ ಹೆಚ್ಚಾಗಿ ಗೌರವ ಮಾಡ್ತೇವೆ. ಯಾಕಂದ್ರೆ ನೀವು ಪ್ರಾರ್ಥನೆ ಮಾಡಲ್ದ ಮನೆಗಳಲ್ಲಿ ಎಲ್ಲ ಸಮಸ್ಯೆಗಳು ಬರ್ತಾವ. ಪ್ರಾರ್ಥನೆ ಮಾಡಿದ್ರು ಸಮಸ್ಯೆ ಉಂಟು ಅಂದ್ರೆ ನೀವು ಅದಕ್ಕಿಂತ ನೀವು ಮನಸ್ಸಲ್ಲಿ ಕಷ್ಟತಾಪ ಇಲ್ಲ, ಮನಸ್ಸಲ್ಲಿ ಹೃದಯದಲ್ಲಿ ಪಶ್ಚಾತ್ತಾಪ ಇಲ್ಲ. ರೋಗದ ಮೇಲೆ ರೋಗ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆತನವಿಲ್ಲ ಅಂತ ಅರ್ಥ. ದೇವರು ಅದೇ ಮೆಚ್ಚುವಂತನಾಗಿದ್ದಾನೆ. ನಿಮ್ಮ ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮದೇ ತಪ್ಪದಲ್ಲಿ, ದೇವರಿಂದ ಏನು ತಪ್ಪಿಲ್ಲ. ದೇವರು ನಿಮ್ಮನ್ನು ಇವತ್ತು ನೋಡುವಂತನಿದ್ದಾನೆ, ಈಗ ನೋಡುವಂತನಿದ್ದಾನೆ, ಸದಾ ಕಾಲ ನಿಮ್ಮನ್ನು ನೋಡುವಂತನಾಗಿದ್ದಾನೆ. ಖಾಲಿ ಆತನು ಕಲಿಯುವುದ ವಿಧ ನಿಮಗೆ ತಪ್ಪಾಗಿ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನಮ್ಮ ಆಸೆಗಳಿಗೆ ಒಳಗಾಗಿ, ನಮ್ಮ ಚಿಂತೆ ದುಃಖ ಒಳಗಾಗಿ ಯೇಸುವನ್ನು ತಿರಸ್ಕರಿಸ್ತೇವೆ. ಆ ತಿರಸ್ಕಾರದಿಂದ ಹೊರ ಬರಬೇಕಾದ್ರ
ಪ್ರಾರ್ಥನೆ ಮಾಡಬೇಕು. ಉಪವಾಸ ಪ್ರಾರ್ಥನೆಯಿಂದ ನಾವು ಗೆದ್ದಬೇಕು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡರ. ಅಪ್ಪ ತಂದೆ ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಏಸಪ್ಪ. ಎಲ್ಲ ಬಾಂಧವ್ಯಗಳಿಂದ ಬಿಚ್ಚಿ ಸ್ವಾಮಿ ಈ ಮಕ್ಕಳ ಮೇಲೆ ಸ್ವಾಮಿ ನಿನ್ನ ಅಭಿವೃದ್ಧಿ, ನೀನು ಎಷ್ಟಾಗಿ ಪ್ರೀತಿ ಮಾಡ್ತೀನಿ ಅಂತ ಈ ಮಕ್ಕಳಿಗೆ ವಾಕ್ಯದ ಮೂಲಕ ನೀನು ತಿಳಿಸಿದಕ್ಕಾಗಿ ಸ್ತೋತ್ರ ಏಸಪ್ಪ. ಇವರೆಲ್ಲ ಕುಂದು ಕೊರತೆ, ಚಿಂತೆ, ದುಃಖ, ಭಾರಗಳೆಲ್ಲ ಯೇಸುವಿನ ಮುರಿಯಲ್ಪಡಲಿ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಯೆಹೋವ ದೇವರೇ, ಅಪಾರ ಸಕನೆ ರಸ ಪರಿಶಂದೋರವ ಈ ಮಕ್ಕಳ ಮೇಲೆ ಅಭಿವೃದ್ಧಿಯ ಮೇಲೆ ಅಭಿವೃದ್ಧಿ, ಉನ್ನತ ಮೇಲೆ ಉನ್ನತಿಯ ವಿಶೇಷಪ್ಪ. ಅಂಧಕಾರ ಶಕ್ತಿ, ಮಾಟ ಮಂತ್ರ, ವಿಚ್ ಕ್ರಾಫ್ಟ್ ಕಾರ್ಯಗಳು, ಸೈತಾನ್ಗಳು, ಮರಿನಾತ್ಮಗಳು ಎಲ್ಲ ಅನ್ಕ್ಲೀಸ್ ಇವರ್ ಸ್ಪಿರಿಟ್ ಎಲ್ಲ ಇವ್ರ ಮೇಲೆ, ಇವ್ರ ಕುಟುಂಬದ ಮೇಲೆ ಜರುಗಲಿ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಈ ಮಕ್ಕಳ ಮೇಲೆ ಅಭಿವೃದ್ಧಿ ಮಾಡಿ ಸಾಯ್ತಪ್ಪ. ಇನ್ನು ಹೆಚ್ಚಾಗಿ ನಿನ್ನಲ್ಲಿ ಬೆಳಲಿ, ಪ್ರಾರ್ಥನೆ ಜೀವಿತದಲ್ಲಿ ಬರಲಿ, ಇವ್ರ ಕುಟುಂಬ ನಿನ್ನಲ್ಲಿ ನಡೀಲಿ ಸಪ್ಪ. 1000 ತಲೆಗಿಂತ ಹೆಚ್ಚಾಗಿ ಕಾರ್ಯ ಮಾಡಲಿ ಸಪ್ಪ ನಿನ್ನಲ್ಲಿ ಸ್ವಾಮಿ. ಹೌದು ಯೇಸುವೆ, ಎಲ್ಲರೂ ನಿನ್ನ ಕೈಗೊಪ್ಪಿಸ್ತೇನೆ ಜೀವ ತಂದೆ ಯೇಸುವೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಜೈ ಕ್ರಿಸ್ತ. ಹಲ್ಲೆಲೂಯಾ.